ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ದ್ವಿತೀಯ PUC ಅರ್ಥಶಾಸ್ತ್ರದಲ್ಲಿ ಪ್ರಥಮ ಕಿರು ಪರೀಕ್ಷೆ ನಡೀತಾ ಇದೆ. ಸೊ ಅದಕ್ಕಾಗಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಹಾಕ್ತಾ ಇದ್ದೀನಿ. ಸೊ ನನಗನ್ಸುತ್ತೆ ಭಾಳ ಇಂಪಾರ್ಟೆಂಟ್ ಇದ್ದಾವೆ. ಎಕ್ಸಾಮ್ ಬರೆದು ಬಂದರೆ ಎಕ್ಸಾಮ್ ಆದವ್ರಿಗೂ ಕೂಡ ಇಲ್ಲಿ ಪ್ರಶ್ನೆಗಳು ಏನಿದಾವೆ ಅನ್ನೋದು ಅರಿವಾಗ್ತದೆ. ಸೊ ಆಲ್ರೆಡಿ ಇದೇ ತನ್ನಾಗಿರ್ತಕ್ಕಂಥ ನಾನು ನಿಮಗೆ ಕನ್ನಡ ಕ್ವಶನ್ ಪೇಪರ್ ಕೊಟ್ಟಿದ್ದೆ, ಇಂಗ್ಲೀಷ್ ಕೊಟ್ಟಿದ್ದೆ, ಹಿಸ್ಟ್ರಿ ಕೊಟ್ಟಿದ್ದೆ, ಇವಾಗ ಎಕನಾಮಿಕ್ಸ್ ಇದೆ. ಸೊ ಪೊಲಿಟಿಕಲ್ ಸೋಷಿಯಾಲಜಿ ಕೂಡ ಬೇಗನೆ ಲೈನ್ ಅಪ್ ಮಾಡ್ತೀನಿ. ಸೊ ನನಗೆ ಜಸ್ಟ್ ನೀವು ಮಾಡ್ತಕ್ಕಂಥದ್ದು ಲೈಕ್, ಶೇರ್ ಮತ್ತು ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಮಾಡಿದರೆ ಸೊ ಚೆನ್ನಾಗಿ ವ್ಯೂಸ್ ಬಂದರೆ ಇನ್ನೊಂದು ವಿಡಿಯೋ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ. ಇಂಪಾರ್ಟೆಂಟ್ ಇದ್ದಾವೆ. ಸೊ ಪಾಠದ ಎಲ್ಲ ಪ್ರಶ್ನೆಗಳನ್ನು ಕೂಡ ಓದಿ, ಬಟ್ ಇವುಗಳು ಕೂಡ ಸ್ವಲ್ಪ ಹೆಚ್ಚಿಗೆ ಇಂಪಾರ್ಟೆನ್ಸ್ ಕೊಡಿ. ಒಂದು ಆರ್ಥಿಕತೆಯ ಕೊರತೆಯ ಸಂಪನ್ಮೂಲಗಳು ಅಂತ ಕೇಳಿದರೆ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿರ್ತವೆ. ಒಂದು ಆರ್ಥಿಕತೆ ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು, ಇದು ವೆರಿ ಇಂಪಾರ್ಟೆಂಟ್. ಪ್ರತಿ ಸಲಿನೂ ಕೂಡ ನಿಮಗೆ ಕೇಳ್ತಾರೆ. ಏನಪ್ಪ ಅಂದರೆ ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು. ಪ್ರಶ್ನೆ 3, ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿ ಅಥವಾ ಸಂಸ್ಥೆಗಳು ಯಾರು ಅಂತ ಕೇಳಿರ್ತಾರೆ. ಆರ್ಥಿಕ ಏಜೆಂಟರು. ಮಹಾಕುಸಿತ ನಡೆದ ವರ್ಷ 1929. ಇನ್ನು 4 ಬಿಟ್ಟಸಲ ಪ್ರಶ್ನೆ ಕೊಟ್ಟಿದ್ದೀನಿ, ಅದು ಕೂಡ ಇಂಪಾರ್ಟೆಂಟ್ ಅದ. ಸಂಪನ್ಮೂಲಗಳ ಕೊರತೆಯು ಡ್ಯಾಶ್ ಆಯ್ಕೆಯನ್ನು ಹುಟ್ಟುಹಾಕ್ತದೆ. ಆಯ್ಕೆ: ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಡ್ಯಾಶ್ ಆರ್ಥಿಕತೆಗಳೇ ಆಗಿದ್ದಾವೆ. ಮಿಶ್ರ. ಪ್ರಶ್ನೆ 7, ಇಡೀ ಆರ್ಥಿಕತೆಯ ಸ್ಥಿತಿಗತಿಗಳನ್ನು ನಿರ್ಧರಿಸಲು ಡ್ಯಾಶ್ ಪ್ರಯತ್ನಿಸ್ತದೆ ಅಂತ ಕೇಳಿದರೆ ಇದು ಸಮಗ್ರ ಅರ್ಥಶಾಸ್ತ್ರ ಅಂತ ಬರಬೇಕು. ಇನ್ನು ಭೂಮಿಯು ಸಲ್ಲಿಸಿದ ಸೇವೆಗೆ ಆದಾಯದ ಒಂದು ಭಾಗವನ್ನು ಡ್ಯಾಶ್ ರೂಪದಲ್ಲಿ ಪಾವತಿಸಲಾಗ್ತದೆ ಅಂತ ಕೇಳಿದರೆ ಸೊ ಗೇಣಿ ಅಂತ ನೀವು ಬರಿಬೇಕು. ಇನ್ನು 2 ಅಂಕದ ಪ್ರಶ್ನೆಗಳಿದ್ದಾವೆ. ಸೊ ಒಟ್ಟು 6 ಇದಾವೆ. ತುಂಬಾ ಇಂಪಾರ್ಟೆಂಟ್ ಆಗಿ ಕೊಟ್ಟಿದ್ದೀನಿ. ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು ಅಂತ ಇದು ಕೂಡ ನಿಮಗೆ 1 ಅಂಕದಲ್ಲಿ ಬರಲಿಲ್ಲ ಅಂದರೆ 2 ಅಂಕದಲ್ಲಿ ಬಂದೇ ಬರ್ತಕ್ಕಂಥ ಪ್ರಶ್ನೆ. ಒಂದು, ಏನನ್ನು ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು. ಸರಕುಗಳನ್ನು ಹೇಗೆ ಉತ್ಪಾದಿಸಬೇಕು. ಸರಕುಗಳನ್ನು ಯಾರಿಗಾಗಿ ಉತ್ಪಾದಿಸಬೇಕು. ಮೋಸ್ಟ್ ಇಂಪಾರ್ಟೆಂಟ್, ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದ ವ್ಯತ್ಯಾಸ ಅಂತ ಕೇಳಿದ್ದಾರೆ. ಸೂಕ್ಷ್ಮ ಅರ್ಥಶಾಸ್ತ್ರ ಅದು ವೈಯಕ್ತಿಕ ಮತ್ತು ಆರ್ಥಿಕ ಪ್ರತಿನಿಧಿಗಳ ವರ್ತನೆಯನ್ನು ಅಭ್ಯಸಿಸಿದರೆ ಇದು ಆರ್ಥಿಕತೆಯನ್ನು ಸಮಗ್ರವಾಗಿ ಅಭ್ಯಾಸವನ್ನು ಮಾಡ್ತದೆ. ಇನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ನಿರ್ದಿಷ್ಟ ಅವಧಿಯಲ್ಲಿ ಸರಕು ಮತ್ತು ಸೇವೆಗಳ ಬೆಲೆಗಳು ಮತ್ತು ಪ್ರಮಾಣ ಹೇಗೆ ನಿರ್ಧಾರಿತವಾಗ್ತದೆ ಅಂತ ತಿಳಿಸ್ತದೆ. ಬಟ್ ಸಮಗ್ರ ಅರ್ಥಶಾಸ್ತ್ರ ಅನ್ನೋದು ಸಮಗ್ರ ಆರ್ಥಿಕ ಮಾಪನಗಳು ಹೇಗೆ ನಿರ್ಧಾರವಾಗ್ತವೆ ಮತ್ತು ಈ ಕಾಲಾವಧಿಯಲ್ಲಿ ಹೇಗೆ ಬದಲಾವಣೆ ಆಗ್ತವೆ ಅನ್ನೋದನ್ನು ವಿವರಿಸ್ತದೆ. ನೆಕ್ಸ್ಟ್, ಸೂಕ್ಷ್ಮ ಅರ್ಥಶಾಸ್ತ್ರವು ಆರ್ಥಿಕತೆಯ ಎಲ್ಲ ಘಟಕಗಳನ್ನು, ಅಂದರೆ ಒಂದು ಉದ್ಯಮ, ಒಂದು ಸರಕಿನ ಬೆಲೆ, ಒಂದು ಸರಕಿನ ಪ್ರಮಾಣ ಮುಂತಾದವನ್ನು ಅಭ್ಯಾಸ ಮಾಡ್ತದೆ. ಆದ್ರೆ ಸಮಗ್ರ ಅರ್ಥಶಾಸ್ತ್ರ ಅನ್ನೋದು ಸಮಗ್ರ ಆರ್ಥಿಕ, ಅದರ ಪರಿಮಾಣಗಳಾದ ರಾಷ್ಟ್ರೀಯ ವರಮಾನ, ಸಮಗ್ರ ಬೆಲೆ ಮಟ್ಟ, ಉದ್ಯೋಗ ಮಟ್ಟ ಮುಂತಾದವುಗಳನ್ನು ಅಭ್ಯಾಸವನ್ನು ಮಾಡ್ತದೆ ಅಂತ ಬರೀಬೇಕು. ಇನ್ನು ಉತ್ಪಾದನಾ ಸಾಧ್ಯತಾ ಘನವನ್ನು ಅರ್ಥೈಸಿರಂತ ಕೇಳಿದರೆ ಇದು ಡೆಫಿನೇಷನ್ ನಿಮಗೆ ಕೇಳ್ತಾರೆ. ಇಲ್ಲಿ ಆರ್ಥಿಕತೆಯಲ್ಲಿ ಲಭ್ಯವಿರುವ ಸಂಪನ್ಮೂಲಗಳ ಮೊತ್ತ ಮತ್ತು ತಾಂತ್ರಿಕ ಜ್ಞಾನದಿಂದ ಉತ್ಪಾದಿಸಬಹುದಾದ ಸರಕು ಮತ್ತು ಸೇವೆಗಳ ಎಲ್ಲ ಸಾಧ್ಯತಾ ಸಂಯೋಜನೆಗಳ ಸಂಗ್ರಹವನ್ನು ನಾವು ಉತ್ಪಾದನಾ ಸಾಧ್ಯತಾ ಘನ ಅಂತ ಕರಿತೀವಿ. ಈ ಉತ್ಪಾದನಾ ಸಾಧ್ಯತಾ ಘನ ಮಿತವಾಗಿರುವ ಸಂಪನ್ಮೂಲಗಳನ್ನು ವಿವಿಧ ಸರಕು ಮತ್ತು ಸೇವೆಗಳ ಉತ್ಪಾದನೆಗಾಗಿ ಬಳಸಿಕೊಳ್ಳಬಹುದು ಅಂತ ಬರೀಬೇಕು. ಇನ್ನು ಸದಾವಕಾಶ ವೆಚ್ಚ ಅಂದರೆ ಏನು ಅಂತ ಕೇಳಿದ್ದಾರೆ. ಎಸ್, ಒಂದು ಸರಕು ಹೆಚ್ಚುವರಿ ಪ್ರಮಾಣವನ್ನು ಪಡೆಯಲು ತ್ಯಜಿಸಿದ ಮತ್ತೊಂದು ಸರಕಿನ ಮೊತ್ತವನ್ನು ನಾವೇನಂತೀವಿ, ಸದಾವಕಾಶ ವೆಚ್ಚ ಅಂತಲೇ ಕರೆಯೋದು. ಫಾರ್ ಎಕ್ಸಾಂಪಲ್, ಇದು ಸಂಪನ್ಮೂಲಗಳ ಕೊರತೆಯಲ್ಲಿರುವುದರಿಂದ ಒಂದು ಸರಕನ್ನು ಅಧಿಕ ಪ್ರಮಾಣದಲ್ಲಿ ಪಡೆಯಲು ಮತ್ತೊಂದು ಸರಕಿನ ಕೆಲವು ಘಟಕಗಳನ್ನು ಬಿಟ್ಟು ಕೊಡಬೇಕಾಗ್ತದೆ ಅನ್ನೋದನ್ನು ನೀವು ಬರಿಬೇಕು. ಓಕೆ. ಇನ್ನು ಮುಂದಿನ ಪ್ರಶ್ನೆ, ಬಂಡವಾಳಶಾಹಿ ಆರ್ಥಿಕತೆಯ ಲಕ್ಷಣಗಳನ್ನು ಕೇಳ್ತಾರೆ. ಇದು ಉತ್ಪಾದನಾ ಸಾಧನಗಳ ಖಾಸಗಿ ಮಾಲೀಕತ್ವವಿರ್ತದೆ. ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ಉದ್ದೇಶದಿಂದ ಉತ್ಪನ್ನಗಳು ಉತ್ಪಾದನೆ ಆಗ್ತವೆ. ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಈ ಶ್ರಮದ ಮಾರಾಟ ಮತ್ತು ಖರೀದಿ ಆಗ್ತದೆ. ಆಮೇಲೆ ಪ್ರಮುಖ ಆರ್ಥಿಕ ತೀರ್ಮಾನಗಳು ಮಾರುಕಟ್ಟೆಯಲ್ಲಿ ನಿರ್ಧಾರ ಆಗ್ತದೆ. ಮುಂದಿನ ಪ್ರಶ್ನೆ, ಬಾಹ್ಯ ವಲಯದಲ್ಲಿನ ವ್ಯಾಪಾರದ 2 ವಿಧಗಳಾವವು ಅಂತ ಕೇಳಿದ್ದಾರೆ. ಇಲ್ಲಿ ರಫ್ತುಗಳು ಅಂತ ಬರ್ತದೆ ಮತ್ತು ಆಮದುಗಳು ಅಂತ ಬರ್ತದೆ. ರಫ್ತು ಅಂದರೆ ಸ್ವದೇಶ ಜಗತ್ತಿನ ಇತರೆ ರಾಷ್ಟ್ರಗಳಿಗೆ ಸರಕುಗಳನ್ನು ಮಾರಾಟ ಮಾಡೋದು ಅಂತ ಬರೀಬೇಕು. ಆಮದು ಅಂದರೆ ಒಂದು ದೇಶ ಜಗತ್ತಿನ ಇತರೆ ದೇಶಗಳಿಂದ ಸರಕುಗಳನ್ನು ಖರೀದಿಸುವುದು. ಮುಂದಿನ ಪ್ರಶ್ನೆ, ಸಮಗ್ರ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವವರು ಯಾರು. ಸರ್ಕಾರ, ಭಾರತೀಯ ರಿಸರ್ವ್ ಬ್ಯಾಂಕ್, ಭಾರತೀಯ ಭದ್ರತೆಗಳು ಮತ್ತು ವಿನಿಮಯ ಮಂಡಳಿ, ಆಮೇಲೆ ಇತರೆ ಆರ್ಥಿಕ ಸಮಸ್ಯೆಗಳು ಅಂತ ಬರೆದ್ರೆ ಸಾಕು. ಇನ್ನು ಉತ್ಪಾದನಾಂಗಗಳು ಯಾವುವು ಅಂತ ಕೇಳ್ತಾರೆ. ಭೂಮಿ, ಶ್ರಮ, ಬಂಡವಾಳ ಮತ್ತು ಉದ್ದಿಮೆದಾರ. ಇದು ಯಾವತ್ತೂ ಕೂಡ ಕೇಳ್ತಕ್ಕಂಥ ಪ್ರಶ್ನೆ. ಇನ್ನು 4 ಮಾರ್ಕ್ಗೆ ಉತ್ಪಾದನಾ ಸಾಧ್ಯತಾ ಗಡಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಅಂತ ಕೇಳ್ತಾರೆ. ಇಲ್ಲಿ ಆಲ್ರೆಡಿ ನಾನು ನಿಮಗೆ ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದೀನಿ.
ಒಬ್ಬ ವ್ಯಕ್ತಿ ಸಂಪನ್ಮೂಲಗಳ ಕೊರತೆಯನ್ನು ಎದುರಿಸುವಂತೆಯೇ ಒಂದು ಆರ್ಥಿಕತೆಯಲ್ಲಿಯೂ ಸಂಪನ್ಮೂಲಗಳ ಬೇಡಿಕೆಗಿಂತ ಕಡಿಮೆ ಇರ್ತವೆ. ಮಿತವಾಗಿರುವ ಸಂಪನ್ಮೂಲಗಳು ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದ್ದು ಪ್ರತಿಯೊಂದು ಸಂಪನ್ಮೂಲ ಎಷ್ಟು ಪ್ರಮಾಣದಲ್ಲಿ ಯಾವ ಸರಕು ಮತ್ತು ಸೇವೆಗಳ ಉತ್ಪಾದನೆಗೆ ಬಳಸಬೇಕೆಂದು ಪ್ರತಿಯೊಂದು ಆರ್ಥಿಕತೆ ನಿರ್ಧಾರವನ್ನು ಮಾಡ್ತದೆ. ಕೊರತೆಯಲ್ಲಿರುವ ಸಂಪನ್ಮೂಲಗಳು ನಿರ್ದಿಷ್ಟ ಸಂಯೋಜನೆಯನ್ನು ಭಿನ್ನ ಸರಕು ಮತ್ತು ಸೇವೆಗಳ ಉತ್ಪಾದನೆಗಾಗಿ ಬಳಸಿಕೊಳ್ಳುವ ಸಾಧ್ಯತೆ ಇರ್ತದೆ. ಅಂದರೆ ಸಂಪನ್ಮೂಲಗಳು ಕೊರತೆಯಲ್ಲೋದ್ರಿಂದ ಆಯ್ಕೆ ಸಮಸ್ಯೆ ಸೃಷ್ಟಿಯಾಗ್ತದೆ. ಆಮೇಲೆ ನೀವೇನು ಬರೀಬೇಕು, ಈ ಉತ್ಪಾದನಾ ಸಾಧ್ಯತಾ ಗಡಿಯ ಅರ್ಥ ಆರ್ಥಿಕತೆಯೊಂದರಲ್ಲಿ ಲಭ್ಯವಿರುವ ಸಂಪನ್ಮೂಲಗಳನ್ನು ಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಂಡು ಉತ್ಪಾದಿಸಬಹುದಾದ ಸರಕು ಮತ್ತು ಸೇವೆಗಳ ವಿವಿಧ ಸಾಧ್ಯತಾ ಸಂಯೋಜನೆಗಳನ್ನು ಪ್ರತಿನಿಧಿಸುವ ರೇಖೆಗೆ ನಾವು ಉತ್ಪಾದನಾ ಸಾಧ್ಯತಾ ಗಡಿ ರೇಖೆ ಅಂತ ಕರಿತೀವಿ. ಇದನ್ನು ಡಯಾಗ್ರಾಮನ್ನು ತೆಗೆದು ಕೆಳಗಡೆ ಒಂದು ಉದಾಹರಣೆ ಇದೆ ನೋಡಿ, ಆ ರೇಖಾಚಿತ್ರ ಅಂತಿದೆಯಲ್ಲ, ಇದು ಕೂಡ ನೀವೇನು ಮಾಡಬೇಕಪ್ಪ ಅಂದರೆ ಬರಿಬೇಕು. ಮುಂದಿನ ಪ್ರಶ್ನೆ, ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸ್ತೀರಿ. ಇಲ್ಲಿ 3 ಸಮಸ್ಯೆಗಳು ಬರ್ತವೆ ಅಂತ ಹೇಳಿತ್ತು. ಓಕೆ, ಅದನ್ನು ನೀವು ಏನು ಮಾಡಬೇಕಪ್ಪ ಅಂತಂದರೆ ಬರಿಬೇಕು. ಮೊದಲಿಗೆ ಆರ್ಥಿಕ ಚಟುವಟಿಕೆಗಳಂದರೆ ಏನು ಕೇಳಿದ್ದಾರೆ. ಇಲ್ಲಿ ಸರಕು ಮತ್ತು ಸೇವೆಗಳ ಉತ್ಪಾದನೆ, ವಿನಿಮಯ ಮತ್ತು ಅನುಭೋಗ ಮೂಲಭೂತ ಆರ್ಥಿಕ ಚಟುವಟಿಕೆಗಳೇ ಆಗಿದ್ದಾವೆ. ಹೌದಾ, ಒಟ್ಟು 3 ಬರಿಬೇಕು. ಏನನ್ನು ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಅದು ಇಂಪಾರ್ಟೆಂಟ್ ಅದ. ಓಕೆ, ಇನ್ನು ಎರಡನೇದು, ಈ ಸರಕುಗಳನ್ನು ಹೇಗೆ ಉತ್ಪಾದಿಸಬೇಕು ಅದನ್ನು ಕೂಡ ಸ್ಕ್ರೀನ್ಶಾಟ್ ತೆಗಿರಿ. ಓಕೆ, ಇನ್ನು ಲಾಸ್ಟ್ ಥರ್ಡ್ ಏನು ಕೇಳಿದ್ದಾರೆ, ಈ ಸರಕುಗಳನ್ನು ಯಾರಿಗಾಗಿ ಉತ್ಪಾದಿಸಬೇಕು ಅಂತ ಕೇಳಿದರೆ ಇದು ಕೂಡ ಏನಪ್ಪ ಅಂದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಓಕೆ, ಇಷ್ಟು ನೀವೇನು ಮಾಡಬೇಕಪ್ಪ ಅಂತಂದರೆ ಕಡ್ಡಾಯವಾಗಿ ಬರೀಲೇಬೇಕು. ಆಮೇಲೆ ಚೆನ್ನಾಗಿ ಏನು ಮಾಡಬೇಕಂತಂದರೆ ಪಾಯಿಂಟ್ಸ್ಗಳನ್ನು ಬರೆದು ಎಕ್ಸ್ಪ್ಲನೇಷನನ್ನು ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು. ಓಕೆ, ಸೊ ಇದು ಇಂಪಾರ್ಟೆಂಟೇ ಇತ್ತು. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆಪ್ಪ ಅಂತಂದರೆ ಅದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಯಾವತ್ತೂ ಕೂಡ ಕೇಳ್ತಾರೆ ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣದ ವ್ಯತ್ಯಾಸ ಅಂತ ಕೇಳ್ತಾರೆ. ಓಕೆ, ಇದು ಬಹಳ ಇಂಪಾರ್ಟೆಂಟ್ ಅದ. ಇದನ್ನು ಕೂಡ 5 ಪಾಯಿಂಟ್ಸ್ ಇದ್ದಾವೆ. ಒಟ್ಟು ತುಷ್ಟಿಗುಣದ ಅರ್ಥ ಇದೆ, ಒಂದು ಸರಕಿನ ಎಲ್ಲ ಘಟಕಗಳ ಅನುಭೋಗದಿಂದ ಪಡೆಯುವ ತುಷ್ಟಿಗುಣ ಒಟ್ಟು ತುಷ್ಟಿಗುಣ. ಒಂದು ಸರಕಿನ ಹೆಚ್ಚುವರಿ ಘಟಕಗಳ ಅನುಭೋಗದಿಂದ ಒಟ್ಟು ತುಷ್ಟಿಗುಣದಲ್ಲಾಗುವ ಬದಲಾವಣೆ ಸೀಮಾಂತ ತುಷ್ಟಿಗುಣ. ಆಮೇಲೆ ಇದ್ರದ್ದೆಲ್ಲ ಸೂತ್ರ ಎಲ್ಲ ಪಾಯಿಂಟ್ಸ್ ಇದ್ದಾವೆ, ಅದನ್ನು ಕೂಡ ಬೇಕಾದರೆ ನೀವು ಸ್ಕ್ರೀನ್ಶಾಟ್ ಆದರೂ ತೊಗೊಳ್ರಿ. ಸೊ ಅದನ್ನು ನೀವು ಚೆನ್ನಾಗಿ ಪ್ರಿಪೇರ್ ಮಾಡಿ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬರ್ತದೆ, ಔದಾಸೀನ್ಯ ನಕ್ಷೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿರಿ. ಇದು ಕೂಡ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ನಿಮ್ಮ ಎಕ್ಸಾಮ್ಗೂ ಕೂಡ ಬಂದೇ ಬರ್ತಕ್ಕಂಥ ಪ್ರಶ್ನೆ. ಓಕೆ, ಇಲ್ಲಿ ಔದಾಸೀನ್ಯ ನಕ್ಷೆ ಅಂದರೆ ಏನಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ, ವಿವಿಧ ಮಟ್ಟದ ತುಷ್ಟಿಗುಣವನ್ನು ಸೂಚಿಸುವ 2 ಸರಕುಗಳ ಭಿನ್ನ ಸಂಯೋಜನೆಗಳನ್ನು ಪ್ರತಿನಿಧಿಸುವ ಔದಾಸೀನ್ಯ ವಕ್ರರೇಖೆಗಳ ಕುಟುಂಬ ಅಥವಾ ಗುಂಪೆ ಔದಾಸೀನ್ಯ ನಕ್ಷೆ. ಸೊ ಈ ಥರ ಬರ್ತದೆ. ಇಲ್ಲಿ ಒಂದು ಬಾಳೆಹಣ್ಣಿನ ಒಂದು ಉದಾಹರಣೆಗಳನ್ನು ಅವ್ರು ಏನು ಮಾಡಿದ್ದಾರೆ, ಮಾವಿನ ಹಣ್ಣುಗಳ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಓಕೆ, ಅದನ್ನು ಚೆನ್ನಾಗಿ ನೋಡಿ, ಅದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿ. ಸೊ ಇಲ್ಲಿ ಈ ಥರ ನಾನು ಏನು ಮಾಡಿದ್ದೆ ಅಂದರೆ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸೇ ಕೊಟ್ಟಿದ್ದೀನಿ. ಚೆನ್ನಾಗಿ ಪ್ರಿಪೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಗುಡ್ ಲಕ್.